ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ 22 ಫೆಬ್ರವರಿ 2024 ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ತರಗತಿಗಳನ್ನು ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟಾಗಿ ಪ್ರತಿದಿನ ನಮ್ಮ ಒಂದು ಚಾನಲ್ನಲ್ಲಿ ಕರೆಂಟ್ ಅಫೇರ್ಸ್ ಸಿಗ್ತಾ ಇದ್ದಾವೆ. ಕರೆಂಟ್ ಅಫೇರ್ಸ್ ಪ್ರತಿದಿನ ಸಿಗ್ತದೆ. ಯಾವುದೇ ಆದಂಥ ಒಂದು ವರಿ ಬೇಡ, ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಹೋಗಿ. ನಿಮಗೆ ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಪ್ರಶ್ನೆಗಳು ಬರ್ತವೆ ನಿಮ್ಮ ಒಂದು ಎಕ್ಸಾಮ್ಗಳಿಗೆ. ಇದನ್ನು ಬಿಟ್ಟು ಇನ್ನೂ ಕೂಡ ನಾವು PDF ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಎಲ್ಲಿ ಅಂತ ಅಂದರೆ udyogjeevan.com ಅಂತ. udyogjeevan.com ಅಂತ ಅಲ್ಲಿ PDF ಅನ್ನು ಪ್ರೊವೈಡ್ ಮಾಡಿರ್ತೇವೆ. ಅಲ್ಲಿಂದನೂ ಕೂಡ ನೀವು ಕರೆಂಟ್ ಅಫೇರ್ಸನ್ನು ನೋಡ್ಕೋಬೋದು. ಮೊದಲು ಕ್ಲಾಸನ್ನು ಕೇಳಿ, ಕ್ಲಾಸ್ ಕರೆಕ್ಟಾಗಿ ಅರ್ಥ ಆದ ನಂತರ ನೀವು ಡೈರೆಕ್ಟಾಗಿ ಹೋಗಿ PDF ಅಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳನ್ನು ಅಲ್ಲಿಂದ ಓದ್ಕೋಬೋದಾಗಿರ್ತದೆ. ಓಕೆ, ಬನ್ನಿ ಈಗ ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಅಂತ ಅಂದರೆ 26 ಅಡಿಯ ಹಾಗೂ ಈ ಒಂದು ಇಲ್ಲಿ ಹಾಗೂ ಅಂತಾಗಿದೆ, ಹಾವು ಎಲ್ಲಿ ಕಂಡು ಬಂದಿದೆ ಅಂತ. ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ 26 ಅಡಿಯ ಹಾವು ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದರೆ ಅಮೆಜಾನ್, ಥಾರ್ ಡೆಸರ್ಟ್, ಅರ್ಜೆಂಟೀನಾ, ಭಾರತ ಅಂತ. ಇಲ್ಲಿ ಆಪ್ಷನ್ ಅತಿ ಈಸಿಯಾಗಿ ಅಥವಾ ಅತಿ ಸುಲಭವಾಗಿ ಸಿಗುವ ಹಾಗೆ ನಿಮಗೆ ಆಪ್ಷನನ್ನು ಕೊಟ್ಟಿದ್ದೇನೆ. ಇಲ್ಲಿ ಡೈರೆಕ್ಟಾಗಿ ನೀವು ಅಮೆಜಾನ್ ಅಂತ ನೀವು ಆನ್ಸರ್ನ ಮಾಡಿಬಿಡ್ತೀರ. ಆದರೆ ಬೇರೆ ಬೇರೆ ಪ್ರಶ್ನೆಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ, ಈ ಒಂದು ಬೇರೆ ಎಕ್ಸಾಮ್ಗಳಲ್ಲಿ ಅಮೆಜಾನ್ ಅಂತ ಕೇಳೋದಿಲ್ಲ. ಇಲ್ಲೊಂದು ನದಿಯಲ್ಲಿ ಈ ಒಂದು ಹಾವು ಕಂಡು ಬಂದಿರತಕ್ಕಂಥದ್ದು. ಇಲ್ಲಿ ಫೋಟೋ ಹೊಡಿತಾ ಇದ್ದಾರೆ ನೋಡಿ, ಇದರಲ್ಲಿ ನದಿ ಇದೆ. ಈ ಒಂದು ಆರ್ಟಿಕಲ್ ಹೇಳಬೇಕಾದ್ರೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಈಗ ನೋಡ್ಕೊಂಬಿಡಿ, ಇಲ್ಲಿ ನದಿಯಲ್ಲಿ ಈ ಒಂದು ಹಾವು ಕಂಡಿದೆ. ಆದರೆ ಆ ಒಂದು ನದಿ ಹೆಸರು ಕೇಳಬಹುದು, ಯಾವ ಕಾಡಿನಲ್ಲಿ ಅಂತ ಕೇಳಬಹುದು. ಮತ್ತು ಇಲ್ಲಿ ಈ ಒಂದು ಅಮೆಜಾನ್ ಏನು ಕಾಡಿದೆ ಅದು ಯಾವ ಒಂದು ದೇಶದಲ್ಲಿದೆ, ಬ್ರೆಜಿಲ್ನಲ್ಲಿದೆ. ಇವೆಲ್ಲವೂ ಕೂಡ ಕೇಳ್ಕೊಳ್ತಾ ಬರ್ಬೋದು. ಅದಕ್ಕಾಗಿ ಇಲ್ಲಿಂದ ಡೈರೆಕ್ಟಾಗಿ ಪ್ರಶ್ನೆಗಳು ಬರುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕಾಗಿ ಇಷ್ಟನ್ನು ನೆನಪಿಟ್ಕೊಳ್ಳಿ. ಓಕೆ, ಬನ್ನಿ ಮುಂದಿನ ಒಂದು ಪ್ರಶ್ನೆಗಳು ಇರ್ತವೆ, ಆರ್ಟಿಕಲ್ಸ್ಗಳು ಇರ್ತವೆ, ಅದನ್ನು ನೋಡ್ಕೊಳ್ತಾ ಹೋಗೋಣ. ಕೊನೆಯದಾಗಿ ಈ ಒಂದು ಅಮೆಜಾನ್ ಕಾಡಲ್ಲಿ ವಿಶ್ವದ ಅತಿ ದೊಡ್ಡ ಒಂದು 26 ಅಡಿ ಆನೆಕೊಂಡ ಏನಿದೆ ಅದನ್ನು ಕೂಡ ನೋಡೋಣ. ಓಕೆ, ಮೊದಲನೇ ಒಂದು ಪ್ರಶ್ನೆ ಅಥವಾ ಮೊದಲನೇ ಒಂದು ಆರ್ಟಿಕಲ್ ನೋಡಿ. ಫೆಬ್ರವರಿ 22 ಒಂದು ದಿನ ಇವತ್ತಿನ ಒಂದು ದಿನ ಏನನ್ನು ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ವಿಶ್ವ ಚಿಂತನಾ ದಿನ ಅಂತ ಆಚರಣೆಯನ್ನು ಮಾಡ್ತೇವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕೌಟ್ಸ್ ಗೈಡ್ಸ್ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು ದಿನ ಇದು. ವಿಶ್ವ ಚಿಂತನಾ ದಿನವನ್ನು ಗರ್ಲ್ ಗೈಡ್ ಮತ್ತು ಗರ್ಲ್ ಸ್ಕೌಟ್ ದಿನ ಅಂತಲೂ ಕೂಡ ನಾವು ಕರಿತಾ ಇದ್ದೇವೆ. 1926ರಲ್ಲಿ ನಡೆದ 4ನೇ ಗರ್ಲ್ ಸ್ಕೌಟ್ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ವಿಶ್ವ ಚಿಂತನಾ ದಿನದ ಒಂದು ಪ್ರಸ್ತಾವನೆಯನ್ನು ಮಾಡಲಾಯಿತು. ಯಾವಾಗಪ್ಪ ಅಂತಂದರೆ 1926ರಲ್ಲಿ. ಹಾಗಾಗಿ ಅಲ್ಲಿ ಫೆಬ್ರವರಿ 22ರಂದು ಈ ದಿನವನ್ನು ಆಚರಣೆ ಮಾಡಲು ಒಪ್ಪಿಗೆ ಕೂಡ ದೊರೆಯಿತು. ಬಳಿಕ ವರ್ಲ್ಡ್ ಅಸೋಸಿಯೇಷನ್ ಆಫ್ ಗರ್ಲ್ ಗೈಡ್ಸ್ ಮತ್ತು ಗರ್ಲ್ ಸ್ಕೌಟ್ಸ್ ಪ್ರತಿ ವರ್ಷ ಫೆಬ್ರವರಿ 22ರಂದು ವಿಶ್ವ ಚಿಂತನಾ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತದೆ. ಮಹಿಳೆಯರು ಹಾಗೂ ಬಾಲಕಿಯರು ತಮ್ಮ ಒಂದು ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು, ಆದ್ಯತೆಯ ಒಂದು ವಿಷಯಗಳ ಒಂದು ಬಗೆಗಿನ ಚರ್ಚೆಯಲ್ಲಿ ಭಾಗವಹಿಸಲು ಜಾಗತಿಕ ವೇದಿಕೆಯನ್ನು ಒದಗಿಸುವುದು ಈ ಒಂದು ದಿನದ ಉದ್ದೇಶ ಆಗಿರ್ತದೆ. ಓಕೆ, ಮುಂದಿನ ಒಂದು ಆರ್ಟಿಕಲ್ ನೋಡೋಣ. ಪ್ರತಿದಿನದ ಒಂದು ದಿನಕ್ಕೊಂದು ಪ್ರಶ್ನೆ ಆರ್ಟಿಕಲ್ ಈ ರೀತಿಯಾಗಿದೆ. ಏನಪ್ಪ ಪ್ರಶ್ನೆ ಅಂತ ಅಂದರೆ, ಯಾವ ದೇಶವು ತನ್ನ ಸಂವಿಧಾನದಲ್ಲಿ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸ್ಥಿತಿಯನ್ನು ಅಧಿಕೃತವಾಗಿ ಅಳವಡಿಸಿಕೊಂಡಿದೆ ಅಂತ ಕೇಳಿದರೆ ಪ್ಯಾಲಿಸ್ತೀನ್, ಉತ್ತರ ಕೊರಿಯಾ, ಇಸ್ರೇಲ್, ದಕ್ಷಿಣ ಕೊರಿಯಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕೊರಿಯಾ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋಣ. ಓಕೆ, ಇದೊಂದು ಪ್ರಾಣಿ ಇದೆ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈ ಒಂದು ಪ್ರಾಣಿ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನಪ್ಪ ಇದು ಪ್ರಾಣಿ ಅಂತ ಅಂದರೆ, ನಮ್ಮ ಸುತ್ತಮುತ್ತಲ ಜಗತ್ತಿನಲ್ಲಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಮತ್ತಿತರ ಜೀವಿಗಳನ್ನು ನೋಡ್ತಾ ಇರ್ತೇವೆ. ಕೆಲವು ದೈತ್ಯಾಕಾರ ಹೊಂದಿರ್ತವೆ ಮತ್ತು ಕೆಲವು ಪುಟ್ಟದಾಗೆ ಇರ್ತವೆ. ಮಂಗಗಳಲ್ಲೂ ಕೂಡ ನಾನಾ ಬಗೆಯಾಗಿರ್ತದೆ. ಆದರೆ ಈ ಒಂದು ಚಿಕ್ಕದಾದ ಒಂದು ಕೋತಿ ಏನಿದೆ ಇದನ್ನು ಪಿಗ್ಮಿ ಮರ್ಮೋಸೆಟ್ ಅಂತ ಕರೀತಾರೆ. ನೋಡಿ ಯಾವ ರೀತಿ ಅಂತಂದರೆ ಪಿಗ್ಮಿ ಮರ್ಮೋಸೆಟ್. ಇದರ ತೂಕ ಕೇವಲ 100 ಗ್ರಾಮ್ ಅಂತ ಇರ್ತದೆ. ನೋಡಿ ಇದು ಯಾವ ರೀತಿ ಇದೆ ಅಂತ ಅಂದರೆ ಮಂಗನಂತೆ ಇದೆ. ಪಿಗ್ಮಿ ಅಂತ ಕರೀತಾರೆ. ಪಿಗ್ಮಿ ಅಂತ ಎಷ್ಟಪ್ಪ ಅಂತಂದರೆ 100 ಗ್ರಾಮ್ ತೂಕ ಇದೆ. 100 ಗ್ರಾಮ್ ತೂಕ ಅಂತಂದರೆ ಹಲ್ಲಿ ಎಷ್ಟು ಬರ್ತದೆ, ಇದಷ್ಟೇ ಹಲ್ಲಿ ಎಷ್ಟು ಬರ್ತದೆ. ಆದರೆ ಇದು ಹಲ್ಲಿ ಅಲ್ಲ, ಇದು ಒಂಥರ ಮಂಗನ ಒಂದು ಪ್ರಭೇದ ಆಗಿದೆ. ಓಕೆ, ಮುಂದಿನ ಆರ್ಟಿಕಲ್ ನೋಡೋಣ.
ನಮಗೆ ಟೆಂತ್ ಮತ್ತು 12th ಆರ್ಟಿಕಲ್ಗಳನ್ನು 10th ಕ್ಲಾಸ್ 12th ಕ್ಲಾಸ್ ಆರ್ಟಿಕಲ್ಗಳನ್ನು ಕೂಡ ನಾವು ಕೊಟ್ಟಿರ್ತೇವೆ. ಅದನ್ನು ನೀವು ತೆಗೆದುಕೊಂಡು ಅದನ್ನು ನೀವು ಬಿಟ್ಟು ಬೇರೆದನ್ನು ಓದ್ಕೋಬೋದಾಗಿರ್ತದೆ. ಟೆಲಿಗ್ರಾಮಲ್ಲಿ ಮಾಹಿತಿ ಸಿಗ್ತದೆ, ಅಲ್ಲಿಂದ ನೀವು ಪಡ್ಕೋಬೋದು. ಓಕೆ, ಮುಂದಿನ ಆರ್ಟಿಕಲ್ ನೋಡೋಣ. ನೋಡಿ, ಇಲ್ಲಿ ಪಾಕ್ನಲ್ಲಿ ಕೊನೆಗೂ ಮೈತ್ರಿಯ ಒಂದು ಆಡಳಿತ ಅಂತ ಕೊಟ್ಟಿದ್ದಾರೆ. ಶಹಬಾಜ್ PM ಅಂತ ಕೊಟ್ಟಿದ್ದಾರೆ. ಜರ್ದಾರಿ ಅಧ್ಯಕ್ಷ ಅಂತ ಕೊಟ್ಟಿದ್ದಾರೆ. ಏನಪ್ಪ ಮೈತ್ರಿ ಅಂತ ಅಂದರೆ ಇಲ್ಲಿ ಈಕ್ವಲ್ ಆಗಿರ್ತದೆ. ಏನು ಒಬ್ಬರು PM ಇದ್ದಾರೆ ಅಂತ ಅಂದರೆ ಇಬ್ಬರು ಟೋಟಲಾಗಿ ಏನು ಒಂದು ಎಲೆಕ್ಷನಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ಇಬ್ಬರಿಗೂ ಕೂಡ ಈಕ್ವಲ್ ಆಗಿರ್ತದೆ. ಅಥವಾ ಈಕ್ವಲ್ ಅಂತ ಅಂದರೆ ಬಹುಮತ ಇರೋದಿಲ್ಲ. ಅದಕ್ಕಾಗಿ ಈ ಒಂದು ಶಹಬಾಜ್ PM ಮತ್ತು ಇಲ್ಲಿ ಜರ್ದಾರಿ ಇವರಿಬ್ಬರು ಕೂಡ ಸೇರಿ ಮೈತ್ರಿ ಸರ್ಕಾರವನ್ನು ಮಾಡಿಕೊಂಡಿದ್ದಾರೆ. ಈಗ ಚುನಾವಣೆ ನಡೆದು 12 ದಿನಗಳ ಬಳಿಕ ಪಾಕಿಸ್ತಾನದಲ್ಲಿ ಕೊನೆಗಂತೂ ಸಮ್ಮಿಶ್ರ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ಬರುವಂಥ ಸೂಚನೆ ಕೊಟ್ಟಿದ್ದಾರೆ. ಹಲವು ಸುತ್ತಿನ ಒಂದು ಮಾತುಕತೆ ನಂತರ ಪಾಕಿಸ್ತಾನದ ಮುಸ್ಲಿಂ ಲೀಗ್ ನವಾಜ್ ಮತ್ತು ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿ ಒಟ್ಟಾರೆ ಸರ್ಕಾರ ರಚಿಸುವ ಒಂದು ಅಂತಿಮ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ. ಶಹಬಾಜ್ ಶರೀಫ್ ಎಲ್ಲಿನವರು ಅಂತ ಅಂದರೆ ಪಾಕಿಸ್ತಾನದವರು. ಪಾಕಿಸ್ತಾನ. ಇನ್ನೊಬ್ಬರು ಯಾರಪ್ಪ ಅಂತಾರೆ ಜರ್ದಾರಿ. ಪಾಕಿಸ್ತಾನದಲ್ಲಿ ಇಲ್ಲಿ ಶಹಬಾಜ್ ಶರೀಫ್ ಏನಿರ್ತಾರೆ ಇವರು PM ಆಗಿದ್ದರೆ ಜರ್ದಾರಿ ಇವರು ಅಧ್ಯಕ್ಷರಾಗಿರ್ತಾರೆ. ಈಗ ಪ್ರೆಸೆಂಟಾಗಿ ಸಮ್ಮಿಶ್ರ ಸರ್ಕಾರ ಇಲ್ಲಿ ಇರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ. ಓಕೆ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಬಿಟ್ಟು ಇನ್ನೇನು ಕೂಡ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ನೋಡಿ. ಸಿಗರೇಟು ಸೇವನೆಗೆ ವಯಸ್ಸು 21ಕ್ಕೆ ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಇಷ್ಟು ದಿನ ಅಂದರೆ 2024ರವರೆಗೆ ಅಂದರೆ ಇಂದಿನವರೆಗೆ 18 ವರ್ಷದ ಒಳಗಿಂದ ಒಂದು ಮಕ್ಕಳು ಏನಿರ್ತಿದ್ರು ಅವರು ಸಿಗರೇಟನ್ನು ತೆಗೆದುಕೊಳ್ಳುವಂತಿರಲಿಲ್ಲ, ಸಿಗರೇಟನ್ನು ಸೇದುವಂತಿರಲಿಲ್ಲ. ಅದನ್ನು ಈಗ 21ಕ್ಕೆ ಏರಿಕೆ ಮಾಡ್ಕೊಂಡಿದ್ದಾರೆ. 21ಕ್ಕೆ ಏರಿಕೆಯನ್ನು ಮಾಡ್ಕೊಂಡಿದ್ದಾರೆ. 18 ವರ್ಷದ ಒಂದು ಒಳಗೆ ಇರತಕ್ಕಂಥ ಒಂದು ಮಕ್ಕಳು ಏನಾದರೂ ಸಿಗರೇಟನ್ನು ತೆಗೆದುಕೊಳ್ಳೋದಕ್ಕೆ ಹೋದರೆ ಅಥವಾ ಏನಾದರೂ ಮಾಡಿದರೆ ಅವರನ್ನು ಇಲ್ಲಿ ಏನು ಮೈನರ್ ಜೈಲಿಗೆ ಹಾಕುವಂಥ ಒಂದು ಅವಕಾಶ ಇರ್ತಾಯಿತ್ತು. ಈಗ 21ಕ್ಕೆ ಆಗಿದೆ. ಏನಪ್ಪ ಇದು ಮಾಹಿತಿ ಅಂತ ನೋಡೋದಾದರೆ ಸಿಗರೇಟು ಮಾರಾಟ ಮತ್ತು ಸೇವನೆ ವಯೋಮಿತಿಯನ್ನು ಇಲ್ಲಿ 18ರಿಂದ 21 ವರ್ಷಕ್ಕೆ ಹೆಚ್ಚಿಸುವ ಒಂದು ವಿಧೇಯಕಕ್ಕೆ ಅಂಗೀಕಾರ ನೀಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ವಿಧೇಯಕ ಇಲ್ಲಿ ಮಂಡಿಸಿದ್ದಾರೆ. ಸದನ ಒಂದು ಧ್ವನಿ ಮತದ ಒಂದು ಮೂಲಕ ಒಪ್ಪಿಗೆ ನೀಡಿದ್ದಾರೆ. ಸಿಗರೇಟು ಸೇವನೆ ಮತ್ತು ಮಾರಾಟ ವಯೋಮಿತಿಯನ್ನು 18ರಿಂದ 21 ವರ್ಷಕ್ಕೆ ಹೆಚ್ಚಿಸುವುದು, ಶಿಕ್ಷಣ ಸಂಸ್ಥೆಗಳ ಒಂದು 100 ಮೀಟರ್ ವ್ಯಾಪ್ತಿಯಲ್ಲಿ ತಂಬಾಕು ಉತ್ಪನ್ನಗಳ ಒಂದು ಮಾರಾಟವನ್ನು ನಿಷೇಧ ಮಾಡುವುದು, ಇದರ ಬಗ್ಗೆ ವಿಧೇಯಕದಲ್ಲಿ ಪ್ರಸ್ತಾವನೆ ಮಾಡಲಾಗಿದ್ದು, ಇಲ್ಲಿ ನಿಯಮ ಉಲ್ಲಂಘಿಸಿದವರ ಒಂದು ವಿರುದ್ಧ ದಂಡದ ಪ್ರಮಾಣವನ್ನು 100ರಿಂದ 1000 ರೂಪಾಯಿಗಳಿಗೆ ಇಲ್ಲಿ ಏರಿಸಲಾಗಿದೆ. ಅಲ್ಲದೆ ಯಾವುದೇ ಒಂದು ಬಾರ್, ರೆಸ್ಟೋರೆಂಟ್ ಹಾಗೂ ಇತರೆ ಕಡೆಗಳಲ್ಲಿ ಹುಕ್ಕಾ ಬಾರನ್ನ ಕಡೆಯಲ್ಲಿ ನಿಷೇಧ ಮಾಡಲಾಗಿದೆ. ಇನ್ನೊಂದು ಆರ್ಟಿಕಲ್ ಇದೆ. 24 ಜಿಲ್ಲೆಗಳ 106 ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತ. ಕೃಷಿ ಭಾಗ್ಯ ಯೋಜನೆ ಏನು ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಪ್ರಶ್ನೆ ಬರ್ಬೋದು, ಅಂದರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ. ಇಲ್ಲಿ 25ನೇ ತಾರೀಕು PC ಎಕ್ಸಾಮ್ ಇದೆ. PC ಎಕ್ಸಾಮ್, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಾಶ್ ಕೋರ್ಸ್ ಅಥವಾ ಸಂಪೂರ್ಣ ಒಂದು ಕ್ಲಾಸನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇಂಪಾರ್ಟೆಂಟ್ ಕ್ಲಾಸಸ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಅದೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿಡಿಯೋಗಳು ಬರ್ತವೆ. ಇಲ್ಲಿ ಕೃಷಿ ಭಾಗ್ಯ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆ ಬರ್ಬೋದು. ಏನಪ್ಪ ಕೃಷಿ ಭಾಗ್ಯ ಅಂತ ಅಂದರೆ ರಾಜ್ಯದ ಮಳೆಯಾಶ್ರಿತ ಒಂದು ಪ್ರದೇಶದಲ್ಲಿ ಸುಸ್ಥಿರ ಕೃಷಿಗೆ ಮಳೆ ನೀರು ಒದಗಿಸಿ ಕೃಷಿ ಉತ್ಪಾದನೆ ಹೆಚ್ಚಿಸಲು 2023-24ನೇ ಸಾಲಿನ ಆಯವ್ಯಯದಲ್ಲಿ 24 ಜಿಲ್ಲೆಗಳ ಒಂದು 106 ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಮರು ಜಾರಿಗೊಳಿಸಲಾಗಿದೆ ಅಂತ ಇಲ್ಲಿ ಕೃಷಿ ಸಚಿವರಾದ ಇಲ್ಲಿ ಚೆಲುವರಾಯಸ್ವಾಮಿ ಇಲ್ಲಿ ಹೇಳಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ BJP ಸದಸ್ಯ ಡಾಕ್ಟರ್ ಚಂದ್ರು ಲಮಾಣಿಯವರ ಒಂದು ಪ್ರಶ್ನೆಗೆ ಉತ್ತರಿಸಿ, ರಾಜ್ಯ ಮಳೆಯಾಶ್ರಿತ ಒಂದು ಕೃಷಿ ಒಂದು ನೀತಿಯಲ್ಲಿ 2014 ಅನ್ವಯ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಕೊಟ್ಟಿದ್ದು, ಕೃಷಿ ಭಾಗ್ಯ ಯೋಜನೆಯನ್ನು 2023-24ನೇ ಸಾಲಿನ ಪ್ಯಾಕೇಜ್ ಮಾದರಿಯಲ್ಲಿ ಒಂದು ಕೃಷಿ ಹೊಂಡ ಆಗಿರ್ಬೋದು, ಪಾಲಿಥೀನ್ ಹೊದಿಕೆ ಆಗಿರ್ಬೋದು, ತಂತಿ ಬೇಲಿ ಆಗಿರ್ಬೋದು, ಇವನ್ನೆಲ್ಲವನ್ನು ಕೊಡುವಂಥ ಒಂದು ಏನು ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ. ಯಾರಪ್ಪ ಹೇಳಿದ್ದಾರೆ ಅಂತ ಅಂದರೆ ಚೆಲುವರಾಯಸ್ವಾಮಿಯವರು ಇಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ, ಪ್ರಶ್ನೆ ಬರಬಹುದು. ಮತ್ತು ಹೊಸ ತಳಿ ಬಿಡುಗಡೆ ಶಿಫಾರಸು ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಟೆಲಿಗ್ರಾಮಲ್ಲಿ ನೀವು ಓದ್ಕೋಬೋದಾಗಿರ್ತದೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಇದೆ. ನಾರಿಮನ್ಗೆ ಸದನದಲ್ಲಿ ಇಲ್ಲಿ ಸಂತಾಪ ಶ್ರದ್ಧಾಂಜಲಿ ಅಂತ ಕೊಟ್ಟಿದ್ದಾರೆ. ನಾರಿಮನ್ ಹಾಗಾದರೆ ಯಾರು ಅಂತ ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಒಂದು ಹಿರಿಯ ವಕೀಲಾಗಿರ್ತಾರೆ. ಇವರು ನಾರಿಮನ್ ಎಂಬತಕ್ಕಂಥವರು ಇವರು ಕಣ್ಮರೆಯಾಗಿರ್ತಾರೆ. ಅದಕ್ಕಾಗಿ ಇಲ್ಲಿ ಶ್ರದ್ಧಾಂಜಲಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಚೀನಾ ಮತ್ತು ಭಾರತದ ಒಂದು ಗಡಿ ವಿವಾದದ ಬಗ್ಗೆ ಮಾತುಕತೆ ನಡೀತಾ ಇದೆ. ಇದರ ಬಗ್ಗೆ ಮುಂದೆ ಬರುವ ಒಂದು ದಿನಗಳಲ್ಲಿ ಏನಾದರೂ ಮಾಹಿತಿ ಸಿಕ್ಕರೆ ಇಲ್ಲಿ ನಿಮಗೆ ಆರ್ಟಿಕಲ್ಗಳನ್ನು ತಿಳಿಸ್ತೇನೆ. ಈಗ ಇಷ್ಟು ಮಾತ್ರ ಸಿಕ್ಕಿದೆ. ಚೀನಾ ಮತ್ತು ಭಾರತ ಗಡಿ ವಿವಾದ ಇಲ್ಲಿ ನಡೆಸ್ತಾ ಇದ್ದಾರೆ. ಭಾರತ ಮತ್ತು ಚೀನಾದ ಕಾರ್ಪ್ಸ್ ಕಮಾಂಡರ್ ಮಟ್ಟದ ಒಂದು ಸಭೆ ಇಲ್ಲಿ ನಡೀತಾ ಇದೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ. ಇಲ್ಲಿ ಸ್ಯಾಟಲೈಟ್ ತಯಾರಿ 100% FDIಗೆ ಕೇಂದ್ರದ ಒಪ್ಪಿಗೆ ಅಂತ ಕೊಟ್ಟಿದ್ದಾರೆ. FDI ಅಂತ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ.
ಬೇರೆ ದೇಶಗಳಿಂದ ಭಾರತದಲ್ಲಿ ಡೈರೆಕ್ಟಾಗಿ ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಸ್ಯಾಟಲೈಟ್ ತಯಾರಿಗೆ ಹಾಕಬಹುದು, ಅವರಿಗೆ ಟ್ಯಾಕ್ಸನ್ನು ನಾವು ಹಾಕೋದಿಲ್ಲ ಅಂತ ಇಲ್ಲಿ ಭಾರತ ಸರ್ಕಾರ ಹೇಳಿದೆ. ಇದರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಆರ್ಟಿಕಲ್ ಇದೆ, ಇಂಪಾರ್ಟೆಂಟ್ ಆರ್ಟಿಕಲ್. ಅದೇ ಏನು ರೀಸೆಂಟಾಗಿ ನಾನು ಹೇಳಿದೆ, ಆ ಒಂದು ಏನು ಅಮೆಜಾನ್ ಕಾಡಲ್ಲಿ ವಿಶ್ವದ ಅತಿ ದೊಡ್ಡ ಒಂದು 26 ಅಡಿ ಒಂದು ಆನೆಕೊಂಡ ಅಂತ. ಇಲ್ಲಿ ಎಲ್ಲಿದೆ ಅಂತಂದರೆ ರಿಯೋ ಡಿ ಜನೈರೋ, ಬ್ರೆಜಿಲ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ದೂರದರ್ಶನ ಕಾರ್ಯಕ್ರಮವೊಂದರ ಚಿತ್ರೀಕರಣದಲ್ಲಿ ಅಮೆರಿಕದ ತಜ್ಞರು ಮತ್ತು ಸಾಹಸ ವನ್ಯಜೀವಿ ಛಾಯಾಗ್ರಾಹಕರು ವಿಶ್ವದ ಅತಿ ದೊಡ್ಡ ಅಥವಾ ಉದ್ದ ಹಾಗೂ ತೂಕದಲ್ಲಿ ಹೊಂದಿರತಕ್ಕಂಥ ಒಂದು ಆನೆಕೊಂಡ ಹಾವನ್ನು ಪತ್ತೆ ಹಚ್ಚಿದ್ದಾರೆ. ನ್ಯಾಷನಲ್ ಜಿಯೋಗ್ರಫಿಕ್ ಡಿಸ್ಕವರಿ ಚಾನಲ್ನಲ್ಲಿ ಪ್ರಸಾರವಾಗುವ ಪೋಲ್ ಟು ಪೋಲ್ ಕಾರ್ಯಕ್ರಮದ ಒಂದು ಚಿತ್ರೀಕರಣ ವೇಳೆಯಲ್ಲಿ ವಿಲ್ ಸ್ಮಿತ್ ಅವರಿಗೆ 26 ಅಡಿ ಉದ್ದ ಒಂದು ಗ್ರೀನ್ ಆನೆಕೊಂಡ ತಳಿಯ ಒಂದು ಹಾವು ಪತ್ತೆಯಾಗಿದೆ. ಈ ಹಾವು ಅಪರೂಪದ ಒಂದು ಗ್ರೀನ್ ಆನೆಕೊಂಡ ತಳಿಗೆ ಸೇರಿದ್ದು 26 ಅಡಿ ಉದ್ದದ ಒಂದು ಹಾಗೂ ಸುಮಾರು 200 kg ಅಂದರೆ 440 ಪೌಂಡ್ ಇಷ್ಟು ತೂಕ ಇರತಕ್ಕಂಥದ್ದು. ಇದರ ತಲೆಯ ಭಾಗವು ಮಾನವನ ತಲೆಯಷ್ಟೇ ಇರತಕ್ಕಂಥದ್ದು. ಬೃಹತ್ ಗಾತ್ರ ಹೊಂದಿದ್ದು ಇವು ತಮ್ಮ ಒಂದು ಬೇಟೆಗಳಿಗಿಂತ ವೇಗವಾಗಿ ಚಲಿಸುವ ಒಂದು ಸಾಮರ್ಥ್ಯವುಳ್ಳವುಗಳು ಇಲ್ಲಿ ಆಗಿರ್ತವೆ. ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು. ಇದನ್ನು ಬಿಟ್ಟು ಇನ್ನೂ ಕೂಡ ಹೆಚ್ಚಿನದಾಗಿ ಕರೆಂಟ್ ಅಫೇರ್ಸ್ಗಳನ್ನು ಈ ಒಂದು ಏನು PDF ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿರ್ತೇವೆ. ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಮಾಹಿತಿಗಳನ್ನು ಪಡ್ಕೋಬೋದು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.